ನಾನು ಯೇಸು ಸ್ವಾಮಿ ನಂಬಿದ್ದೀನಿ, ನನಗಿನ್ನೂ ಕೂಡ ನನ್ನ ಶರೀರದಲ್ಲಿ ಆರೋಗ್ಯ ಇಲ್ಲ, ಯಾಕೆ ಎಂಬುವಂಥ ಪ್ರಶ್ನೆ ನಿಮ್ಮಲ್ಲಿರಬಹುದು. ಅನೇಕ ಜನರು ಅನಾರೋಗ್ಯದಲ್ಲಿ ಯಾತನೆ ಪಡ್ತಿರಬಹುದು. ಆದರೆ ದೇವರು ವಾಕ್ಯದಲ್ಲಿ ಏನನ್ನ ಹೇಳಿದ್ದಾರೆ ಎಂಬುದಾಗಿ ನಾವು ಗಮನಿಸಬೇಕು. ದೇವರ ವಾಕ್ಯವನ್ನ ಶ್ರದ್ಧೆಯಿಂದ ಕೇಳಿ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಾಗ, ಆತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಾಗ, ಆತನ ವಾಕ್ಯವನ್ನ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಾಗ, ಐಗುಪ್ತ ದೇಶದಲ್ಲಿ ಬರಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ಕೂಡ ನಿಮ್ಮ ಮೇಲೆ ಬರಮಾಡುವುದಿಲ್ಲ. ಯಾಕೆಂದ್ರೆ ನಾನು ಆರೋಗ್ಯದಾಯಕನಾದ ದೇವರು ಎಂಬುದಾಗಿ ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನ ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತಿದ್ದೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ ಆರೋಗ್ಯದಾಯಕನಾದ ದೇವರು. ನಾವು ಆರಾಧನೆ ಮಾಡುವ ದೇವರು ಕರ್ತನಾದ ಯೇಸು ಕ್ರಿಸ್ತನು. ಆತ ನಿಮಗೆ ಪರಿಪೂರ್ಣವಾಗಿ ಆರೋಗ್ಯ ಕೊಡುವಂಥ ದೇವರಾಗಿದ್ದಾನೆ. ಆತನು ಆರೋಗ್ಯದಾಯಕನಾದ ದೇವರಾಗಿದ್ದಾನೆ. ಒಬ್ಬ ಮನುಷ್ಯನಿಗೆ ಆರೋಗ್ಯ ಬಹಳ ಬಹಳ ಮುಖ್ಯವಾಗಿದೆ. ಅವನ ಶರೀರದಲ್ಲಿ ಆರೋಗ್ಯವಿರುವಾಗ ಅವನು ಏನು ಬೇಕಾದರೂ ಮಾಡಲು ಸಾಧ್ಯ. ಶರೀರದಲ್ಲಿ ಆರೋಗ್ಯವಿಲ್ಲದಿರುವಾಗ ಅವನು ಏನು ಮಾಡಲಾಗದು. ಅವನು ಕುಂದಿ ಹೋಗ್ತಾನೆ, ಸೋತು ಹೋಗ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಶರೀರದಲ್ಲಿ ಆರೋಗ್ಯವಿಲ್ಲದೆ ಅನಾರೋಗ್ಯದಲ್ಲಿ ನೀವು ಯಾತನೆ ಪಡ್ತಿರಬಹುದು. ನಿಮ್ಮ ಶರೀರದಲ್ಲಿ ಯಾವ ರೀತಿಯ ಕಾಯಿಲೆ, ರೋಗ ಇರಬಹುದು. ದೇವರು ಅದರಿಂದ ಇಂದು ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ಈ ವಾಕ್ಯವನ್ನ ಪೂರ್ತಿ ಕೇಳಿಸಿಕೊಂಡು ನನ್ನೊಟ್ಟಿಗೆ ಸೇರಿ ದೇವರ ಮುಂದೆ ಅರಿಕೆ ಮಾಡಿ ನೀವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲೂ ದೇವರು ಪರಿಪೂರ್ಣವಾದ ಆರೋಗ್ಯವನ್ನ ನಿಮಗೆ ಅನುಗ್ರಹಿಸಿ ಕೊಡುವ ದೇವರಾಗಿದ್ದಾನೆ. ನೋಡ್ರಿ ಪ್ರಿಯರೇ, ವಿಮೋಚನ ಕಾಂಡ 15ನೇ ಅಧ್ಯಾಯ 26ನೇ ವಚನದಲ್ಲಿ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ, ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಅನೇಕ ಜನರು ಹೇಳ್ಬೋದು, ನಾನು ಯೇಸು ಸ್ವಾಮಿ ನಂಬಿದ್ದೀನಿ, ನನಗಿನ್ನೂ ಕೂಡ ನನ್ನ ಶರೀರದಲ್ಲಿ ಆರೋಗ್ಯ ಇಲ್ಲ, ಯಾಕೆ ಎಂಬುವಂಥ ಪ್ರಶ್ನೆ ನಿಮ್ಮಲ್ಲಿರಬಹುದು. ಅನೇಕ ಜನರು ಅನಾರೋಗ್ಯದಲ್ಲಿ ಯಾತನೆ ಪಡ್ತಿರಬಹುದು. ಆದರೆ ದೇವರು ವಾಕ್ಯದಲ್ಲಿ ಏನನ್ನ ಹೇಳಿದ್ದಾರೆ ಎಂಬುದಾಗಿ ನಾವು ಗಮನಿಸಬೇಕು. ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ಮೊದಲದಾಗಿ ದೇವರ ಮಾತನ್ನ ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ, ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ. ಹಾಗಾದ್ರೆ ದೇವರ ವಾಕ್ಯವನ್ನ ಶ್ರದ್ಧೆಯಿಂದ ಕೇಳಿ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಾಗ, ಆತನ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಾಗ, ಆತನ ವಾಕ್ಯವನ್ನ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಾಗ, ದೇವರ ವಾಕ್ಯ ಹೇಳ್ತದೆ, ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಹಾಗಾದ್ರೆ ಈ ಶರೀರದಲ್ಲಿ ಕಾಯಿಲೆ ಯಾಕೆ ಬಂತು?
ನಾವು ಯೇಸು ಸ್ವಾಮಿ ನಂಬಿದ್ದೀವಿ, ಸಭೆಗೆ ಹೋಗ್ತೇವೆ, ಇನ್ನು ಅನಾರೋಗ್ಯದಲ್ಲಿದ್ದೇವೆ, ಆರೋಗ್ಯ ಇಲ್ಲ, ಯಾಕೆ ಎಂಬುವಂಥ ಪ್ರಶ್ನೆ ನಿಮ್ಮಲ್ಲಿರಬಹುದು. ಇಲ್ಲಿ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನೀವು ದೇವರ ವಾಕ್ಯವನ್ನ ಕೇಳಿ ಅದರಂತೆ ನಡೆದು ಆ ವಾಕ್ಯವನ್ನ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ದೇವರ ವಾಕ್ಯಕ್ಕೆ ವಿಧಿಯರಾಗುವಾಗ ಐಗುಪ್ತ ದೇಶದಲ್ಲಿ ಬರಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ಕೂಡ ನಿಮ್ಮ ಮೇಲೆ ಬರಮಾಡುವುದಿಲ್ಲ. ಯಾಕೆಂದ್ರೆ ನಾನು ಆರೋಗ್ಯದಾಯಕನಾದ ದೇವರು ಎಂಬುದಾಗಿ ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಹಾಗಾದ್ರೆ ನಿಮ್ಮ ಶರೀರದಲ್ಲಿ ಈಗ ಆರೋಗ್ಯವನ್ನು ಪಡೆದುಕೊಳ್ಳಲು ನೀವು ಒಂದು ಒಡಂಬಡಿಕೆಯನ್ನು ಮಾಡಬೇಕು. ಏಸಪ್ಪ, ಇನ್ನು ಮುಂದೆ ನಿನ್ನ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿ ನಿನ್ನ ವಾಕ್ಯವನ್ನು ನನ್ನ ಜೀವಿತದಲ್ಲಿ ಅಳವಡಿಸಿಕೊಂಡು ನಿನ್ನ ವಾಕ್ಯದಂತೆ ನಾನು ಜೀವಿಸುತ್ತೇನೆ. ನನ್ನನ್ನು ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧಿ ಮಾಡಿ ಯೇಸು ನಾಮದಲ್ಲಿರುವಂಥ ಆರೋಗ್ಯವನ್ನು ನನ್ನ ಜೀವಿತದಲ್ಲಿ ಅನುಭವಿಸಲು ಕೃಪೆ ಕೊಡ್ರಿ ಎಂಬುದಾಗಿ ನೀವು ಒಡಂಬಡಿಕೆ ಮಾಡಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಶರೀರದಲ್ಲಿ ಯಾವ ವಿಧವಾದ ರೋಗ ಇದ್ದರೂ ದೇವರು ಬಿಡುಗಡೆ ಕೊಡಲು ಆತನು ಶಕ್ತನಾಗಿದ್ದಾನೆ. ನೋಡ್ರಿ, ಜ್ಞಾನೋಕ್ತಿ ಪುಸ್ತಕ 4ನೇ ಅಧ್ಯಾಯ 20ರಿಂದ 22 ವಚನದಲ್ಲಿ, ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ, ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ವಾಕ್ಯ ನಿಮ್ಮ ದೇಹಕ್ಕೆ ಆರೋಗ್ಯವನ್ನು ಕೊಡುವಂಥದ್ದಾಗಿದೆ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ಹಾಗಾದರೆ ದೇವರ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕು. ದೇವರ ವಾಕ್ಯದಂತೆ ನಾವು ಜೀವನ ಮಾಡುವಾಗ ಆ ದೇವರ ವಾಕ್ಯದಲ್ಲಿ ಜೀವ ಇದೆ. ಆ ಜೀವ ನಮ್ಮೊಳಗೆ ಕೆಲಸ ಮಾಡುವಾಗ ಶರೀರದಲ್ಲಿ ಆರೋಗ್ಯವನ್ನು ನಾವು ಅನುಭವಿಸಲು ಸಾಧ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗಾದರೆ ನಿಮ್ಮ ಕೈಯಲ್ಲಿ ಸತ್ಯವೇದ ಇರಬಹುದು. ಒಂದು ವೇಳೆ ಸತ್ಯವೇದ ಇಲ್ಲ ಎಂಬುದಾಗಿ ಹೇಳುವುದಾದರೆ ನೀವು ಸತ್ಯವೇದವನ್ನು ಕೊಂಡುಕೊಂಡು ದೇವರ ವಾಕ್ಯವನ್ನು ಓದಿ ಅದರಂತೆ ನಡೆಯಿರಿ. ಸತ್ಯವೇದ ಇರುವವರು ಸುಮ್ಮನೆ ನಮ್ಮ ಮನೆಯಲ್ಲಿ ಸತ್ಯವೇದ ಇದೆ ಎಂಬುದಾಗಿ ಇಟ್ಟುಕೊಳ್ಳದೆ ಆ ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ಅದನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯುವಾಗ ಆ ದೇವರ ವಾಕ್ಯ ನಿಮ್ಮ ಶರೀರದಲ್ಲಿ ಕಾರ್ಯ ಮಾಡುತ್ತದೆ. ದೇವರ ವಾಕ್ಯ ದೇಹಕ್ಕೆಲ್ಲ ಆರೋಗ್ಯವನ್ನು ತರುವಂಥದ್ದೇ ದೇವರ ವಾಕ್ಯವಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯದ ಮಹತ್ವವನ್ನು ನಾವು ತಿಳ್ಕೊಂಡಿರಬೇಕು. ಈ ವಾಕ್ಯವನ್ನು ಹೊಂದುವವನಿಗೆ, ಈ ವಾಕ್ಯದಂತೆ ನಡೆಯುವವನಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯ. ನಿಮ್ಮ ದೇಹಕ್ಕೆಲ್ಲ ಆರೋಗ್ಯವನ್ನು ಕೊಡುವಂಥದ್ದು ದೇವರ ವಾಕ್ಯ. ಅದಕ್ಕಾಗಿಯೇ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಎಷ್ಟು ಸುಂದರವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ. ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯ ಇರಬೇಕು. ಆ ವಾಕ್ಯಕ್ಕೆ ನಮ್ರತೆಯಿಂದ ಎಡಗೊಡಬೇಕು. ಆ ವಾಕ್ಯವನ್ನು ಪ್ರೀತಿಸಬೇಕು. ಆ ವಾಕ್ಯದಂತೆ ನೀವು ನಡೆಯುವಾಗ ನಿಮ್ಮ ದೇಹಕ್ಕೆಲ್ಲ ಆರೋಗ್ಯವನ್ನು ತರುವಂಥದ್ದು ದೇವರ ವಾಕ್ಯವಾಗಿದೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನದಲ್ಲಿ, ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು ಎಂಬುದಾಗಿ ನೋಡುತ್ತೇವೆ. ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಯಾವ ಥರದ ರೋಗ ನಿಮ್ಮ ಶರೀರದಲ್ಲಿ ಇದ್ದರೂ, ಯಾವ ವಿಧವಾದ ಬೇನೆಗಳು ನಿಮ್ಮಲ್ಲಿದ್ದರೂ ಅವೆಲ್ಲವುಗಳಿಂದ ಬಿಡುಗಡೆ ಕೊಡಲು ಶಕ್ತನಾದ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ.
ಆತ ನಿಮ್ಮನ್ನು ಉಂಟು ಮಾಡಿದ ದೇವರು. ನಿಮ್ಮ ಶರೀರದಲ್ಲಿ ಎಂಥ ವ್ಯಾಧಿ ಇದ್ದರೂ ಆತನು ಗುಣಪಡಿಸಲು ಶಕ್ತನಾಗಿದ್ದಾನೆ. ದೇವರು ಈ ಲೋಕದಲ್ಲಿ ನರಮನುಷ್ಯನಾಗಿ ಬಂದು 33 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸುವಾಗ ಆತನು ಮಾಡಿದ ಕಾರ್ಯವೇನು? ಆತನು ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲ ತರಹದ ಬೇನೆಗಳನ್ನು, ರೋಗಗಳನ್ನು ವಾಸಿ ಮಾಡುತ್ತಾ ಬಂದನೆಂಬುದಾಗಿ ನೋಡುತ್ತೇವೆ. ಎಲ್ಲ ರೋಗಗಳನ್ನು ವಾಸಿ ಮಾಡಿದರು. ಹಾಗಾದರೆ ಈ ದೇವರ ಬಳಿಗೆ ಬಂದು, ಯೇಸು ಕ್ರಿಸ್ತನ ಬಳಿಗೆ ಬಂದು, ದೇವರೇ ನಿನ್ನ ವಾಕ್ಯದಂತೆ ನಾನು ಜೀವಿಸ್ತೇನೆ, ನಿನ್ನ ವಾಕ್ಯ ನಂಬುತ್ತೇನೆ, ನಿನ್ನನ್ನು ನಂಬುತ್ತೇನೆ, ನಿನ್ನ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧಿ ಮಾಡಿ ಏಸಪ್ಪ ನಿನ್ನಲ್ಲಿರುವಂಥ ಆರೋಗ್ಯವನ್ನು ನನ್ನ ಜೀವಿತದಲ್ಲಿ ಅನುಭವಿಸಲು ಕೃಪೆ ಕೊಡ್ರಿ ಎಂಬುದಾಗಿ ಯೇಸು ಕ್ರಿಸ್ತನ ನಂಬಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮೆಲ್ಲ ಥರದ ವ್ಯಾಧಿಗಳನ್ನು, ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡಲು ಆತನು ಇಷ್ಟವುಳ್ಳವನಾಗಿದ್ದಾನೆ, ಶಕ್ತನಾಗಿದ್ದಾನೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 53 ವಚನದಲ್ಲಿ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ನಮ್ಮ ದ್ರೋಹಗಳನ್ನು, ನಮ್ಮ ಪಾಪಗಳನ್ನು ಒತ್ತುಕೊಂಡು 6 ಗಂಟೆಗಳ ಕಾಲ ಶಿಲುಬೆಯಲ್ಲಿ ನೇತಾಡಿ ನಮ್ಮ ಪಾಪಗಳಿಂದ, ಶಾಪಗಳಿಂದ, ದರಿದ್ರತನದಿಂದ, ಎಲ್ಲ ರೋಗದಿಂದ, ಎಲ್ಲ ಬಾಧೆಗಳಿಂದ ಬಿಡುಗಡೆ ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ನಮಗಾಗಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ. ಈ ಯೇಸು ಸ್ವಾಮಿನ ಎಷ್ಟು ಜನ ನಂಬುತ್ತಾರೋ, ಯೇಸುವೆ ನನ್ನ ದೇವರೆಂಬುದಾಗಿ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ತಾರೋ, ಅವರಿಗೆ ಯೇಸು ಕ್ರಿಸ್ತನಲ್ಲಿರುವಂಥ ಆರೋಗ್ಯವನ್ನು ಶರೀರದಲ್ಲಿ ಅನುಭವಿಸಲು ಸಾಧ್ಯ. ವಾಕ್ಯದಲ್ಲಿ ನೋಡ್ತೇವೆ, ನಮಗೆ ಸುಕ್ಷೇಮನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹಾಗಾದ್ರೆ ನೀವು ಅರಿಕೆ ಮಾಡಬೇಕು, ಯೇಸು ರಕ್ತದಿಂದ ನಾನು ಗುಣವಾದೆ, ಯೇಸುವಿನ ಬಾಸುಂಡೆಗಳಿಂದ ನಾನು ಗುಣವಾದೆ. ನೀವು ಹೇಳಬೇಕು, ಯೇಸು ರಕ್ತದಲ್ಲಿ ನನಗೆ ಗುಣವಾಯಿತು, ಯೇಸುವಿನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು ಎಂಬುದಾಗಿ ನೀವು ಅರಿಕೆ ಮಾಡಿ, ಯೇಸುವೇ ನೀವು 6 ಗಂಟೆಗಳ ಕಾಲ ಶಿಲುಬೆಯಲ್ಲಿ ನೇತಾಡಿ ನನ್ನ ಪಾಪ ಶಾಪಗಳಿಂದ ಬಿಡುಗಡೆ ಕೊಟ್ಟಿದ್ದೆ, ನನ್ನ ರೋಗದಿಂದ, ದರಿದ್ರತನದಿಂದ ಬಿಡುಗಡೆ ಕೊಟ್ಟಿದ್ದೆ. ನಿನ್ನ ನಾಮದಲ್ಲಿರುವಂಥ ಆರೋಗ್ಯವನ್ನು ನನ್ನ ಜೀವಿತದಲ್ಲಿ ಅನುಭವಿಸಲು ಕೃಪೆ ಕೊಡ್ರಿ. 2000 ವರ್ಷಗಳಿಂದ ನೀನು ನನಗೋಸ್ಕರ ನಿನ್ನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟಿದ್ದ ನಾನು ನಂಬುತ್ತೇನೆ. ನೀನು ಸತ್ತು 3 ದಿವಸ ಎದ್ದು ಬಂದು ನೀನು ಮರಣವನ್ನು ಜಯಿಸಿದ ದೇವರು, ವೈರಿ ಬಲಗಳನ್ನು ಮುರಿದು ನಮಗೆ ಜಯವನ್ನು ಕೊಟ್ಟು ಮಾತ್ರವಲ್ಲದೆ ನಮಗೆ ಆರೋಗ್ಯವನ್ನು ಅನುಗ್ರಹಿಸಿ ಕೊಟ್ಟಿದ್ದೀ ಎಂಬುದಾಗಿ ನಾನು ನಂಬುತ್ತೇನೆ ಸ್ವಾಮಿ ಎಂಬುದಾಗಿ ಹೇಳಿ ನೀವು ಅರಿಕೆ ಮಾಡಿ ಪ್ರಾರ್ಥನೆ ಮಾಡುವಾಗ ದೇವರ ಶಕ್ತಿ ನಿಮ್ಮನ್ನು ಮುಟ್ಟುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನೀವು ಮರಣದ ಹಾಸಿಗೆಯಲ್ಲಿರಬಹುದು, ವೈದ್ಯರು ಹೇಳಿರಬಹುದು ಈ ರೋಗದಿಂದ ನೀನು ಬಿಡುಗಡೆ ಆಗಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳಿರಬಹುದು. ನೀವು ಮನುಷ್ಯನ ಮಾತನ್ನು ಕೇಳಿ ನೀವು ಸೋತವರಾಗಿ ನನ್ನ ಜೀವಿತ ಮುಗಿಯಿತು ಎಂಬುದಾಗಿ ನೀವು ಅಂದುಕೊಂಡಿರಬಹುದು. ದೇವರಿಂದ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನಾನೇ ಆರೋಗ್ಯದಾಯಕನಾದ ದೇವರು. ನೀವು ವಾಕ್ಯವನ್ನು ನಂಬಿ ಯೇಸುವನ ಹೃದಯದಲ್ಲಿ ಅಂಗೀಕರಿಸಿಕೊಂಡು ಎಂಥ ವ್ಯಾಧಿ ಇದ್ದರೂ, ಎಂಥ ಬಾಧೆಗಳಿದ್ದರೂ ದೇವರು ಬಿಡುಗಡೆ ಕೊಡಲು ಶಕ್ತನು ಎಂಬುದಾಗಿ ಹೇಳಿ ನೀವು ಹೃದಯದಲ್ಲಿ ನಂಬಿ, ಯೇಸುವೆ ನಿನ್ನ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧಿ ಮಾಡ್ರಿ, ನನಗೋಸ್ಕರ ನೀನು ಪ್ರಾಣ ಕೊಟ್ಟು ರಕ್ತ ಸುರಿಸಿ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟಿದ್ದೀರಲ್ಲ, ನಿನ್ನ ರಕ್ತದಿಂದ ನನ್ನ ಪಾಪ ಶಾಪಗಳನ್ನು ತೊಳೆದು ಶುದ್ಧಿ ಮಾಡಿ ಯೇಸು ನಾಮದಲ್ಲಿರುವಂಥ ಆರೋಗ್ಯವನ್ನು ನನ್ನ ಜೀವಿತದಲ್ಲಿ ಅನುಭವಿಸಲು ಕೃಪೆ ಕೊಡ್ರಿ ಎಂಬುದಾಗಿ ನೀವು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಾಗ
ದೇವರ ಶಕ್ತಿ ನಿಮ್ಮ ಮೇಲೆ ಇಳಿದು ಬರ್ತದೆ. ದೇವರು ನಿಮಗೆ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ಆತನು ನಿಮ್ಮನ್ನು ನೋಡುವ ದೇವರಾಗಿದ್ದಾನೆ. ನಿಮ್ಮ ಬಗ್ಗೆ ಕನಿಕರವುಳ್ಳ ದೇವರಾಗಿದ್ದಾನೆ. ಈಗ ಆರೋಗ್ಯ ಕೊಡಲು ಸಿದ್ಧನಾಗಿದ್ದಾನೆ. ನನ್ನೊಟ್ಟಿಗೆ ಸೇರಿ ಅರಿಕೆ ಮಾಡಿರಿ, ಯೇಸುವೆ, ನಾನು ನಿನ್ನನ್ನು ನಂಬುತ್ತೇನೆ, ನೀನೇ ರಕ್ಷಕನೆಂಬುದಾಗಿ ಅರಿಕೆ ಮಾಡುತ್ತೇನೆ. ನಿನ್ನ ಪರಿಶುದ್ಧ ರಕ್ತದಿಂದ ನನ್ನ ತೊಳೆದು ಶುದ್ಧಿ ಮಾಡಿರಿ, ನನ್ನ ಪಾಪ ಶಾಪಗಳಿಂದ ಬಿಡುಗಡೆ ಕೊಡ್ರಿ. ಮಾತ್ರವಲ್ಲದೆ ನನಗೆ ಯೇಸು ನಾಮದಲ್ಲಿರುವಂಥ ಆರೋಗ್ಯವನ್ನು ನನ್ನ ಜೀವಿತದಲ್ಲಿ ಹೊಂದಿಕೊಳ್ಳಲು ಕೃಪೆ ಕೊಡ್ರಿ ಎಂಬುದಾಗಿ ಹೇಳಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗ ಕರ್ತನ ಶಕ್ತಿ ನಿಮ್ಮನ್ನು ಮುಟ್ಟುವುದನ್ನು, ಮಾತ್ರವಲ್ಲದೆ ನೀವು ಬಿಡುಗಡೆ ಹೊಂದಿ ಅನೇಕ ಜನರಿಗೆ ಸಾಕ್ಷಿ ಹೇಳಲು ಈಗ ನಿಮಗೆ ಅದ್ಭುತ ಮಾಡಲು ಶಕ್ತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಮಗೆ ಸುಕ್ಷೇಮನ್ನು ಉಂಟು ಮಾಡುವ ಎಲ್ಲ ದಂಡನೆಯನ್ನು ಅನುಭವಿಸಿದ್ರಿ. ನಿನ್ನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ ನೋಡೋ ಪ್ರಕಾರ ಎಷ್ಟು ಜನರು ಯೇಸಪ್ಪ ನಿನ್ನ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧಿ ಮಾಡಿ ಯೇಸುವೆ ನಿನ್ನ ನಾಮದಲ್ಲಿರುವಂಥ ಆರೋಗ್ಯವನ್ನು ನನಗೆ ಅನುಗ್ರಹಿಸಿ ಕೊಡ್ರಿ. ಈ ರೋಗದಿಂದ, ಈ ಬೇನೆಯಿಂದ, ಈ ಬಾಧೆಯಿಂದ ನನಗೆ ಬಿಡುಗಡೆ ಕೊಡ್ರಿ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು. ಯೇಸಪ್ಪ, ಯೇಸು ರಕ್ತದ ಬಲ, ಯೇಸುವಿನ ಪುನರುತ್ಥಾನದ ಬಲ, ಯೇಸುವಿನ ವಾಕ್ಯದ ಬಲ, ಪರಿಶುದ್ಧಾತ್ಮನ ಅಗ್ನಿ ಅಭಿಷೇಕದ ಬಲ ಆ ಸ್ಥಳದಲ್ಲಿ ಇಳಿದು ಬರಲ್ಲ. ಈಶ್ವ ಇಳಿದು ಬರಲ್ಲ, ಇಳಿದು ಬರಲ್ಲ, ಇಳಿದು ಬರಲ್ಲ. ನಿನ್ನ ಜೀವ ಅವರ ಮೇಲೆ ಇಳಿದು ಬರಲ್ಲ. ಈಶ್ವ ಪರಿಪೂರ್ಣ ಅಂತ ಬಿಡುಗಡೆ ಉಂಟಾಗ ಅವರ ಶರೀರದಲ್ಲಿ ಏನು ಕಾಯಿಲೆ ಇದ್ರು, ಏನು ರೋಗ ಇದ್ರು, ನಿನ್ನ ಹಸ್ತದಿಂದ ಮುಟ್ಟಿ ಅವರಿಗೆ ಬಿಡುಗಡೆ ಕೊಡು. ಅನೇಕ ವಿಧದಲ್ಲಿ ರೋಗದಲ್ಲಿ ಬಾಧೆ ಪಡುತ್ತಿರೋರು ನಿನ್ನ ಹತ್ರ ಬಂದಾಗ ನೀನು ಬಿಡುಗಡೆ ಕೊಟ್ಟಿಯಲ್ಲ. ಇದೇ ರೀತಿಯಲ್ಲಿ ನನ್ನೊಟ್ಟಿಗೆ ಸೇರಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ರು. ಶರೀರದಲ್ಲಿ ಎಂಥ ಕಾಯಿಲೆ ಇದ್ರು, ಯಾವ ವಿಧವಾದ ರೋಗಗಳಿದ್ರು, ಯೇಸು ನಾಮದಲ್ಲಿ ಬಿಡುಗಡೆ ಉಂಟಾಗಲಿ. ಯೇಸು ನಾಮದಲ್ಲಿರುವಂಥ ಶಕ್ತಿ ಶರೀರದ ಮೇಲೆ ಹರಿಯಲಿ. ಹರಿಯಲಿ. ಬಿಡುಗಡೆ ಉಂಟಾಗಲಿ. ಈಗಲೇ ಬಿಡುಗಡೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಘನವುಳ್ಳ ನಾಮ ಮಹಿಮೆಯಲ್ಲಿ ಪ್ರಾರ್ಥನೆ ಕೇಳಿ ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಾನು ನಂಬುತ್ತೇನೆ ಈ ಪ್ರಾರ್ಥನೆ ಮೂಲಕ, ಈ ವಾಕ್ಯದ ಮೂಲಕ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಇನ್ನೂ ಹೆಚ್ಚಾಗಿ ನೀವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿರಿ, ಆರೋಗ್ಯವನ್ನು ನೀವು ಹೊಂದಿಕೊಳ್ಳ್ರಿ, ನಿಮಗಾದ ಅದ್ಭುತಗಳನ್ನು ನಮಗೆ ತಿಳಿಸಿರಿ. ದೇವರ ನಾಮ ಮಹಿಮೆ ಆಗಲಿ. ಈ ಜೀವವುಳ್ಳ ವಾಕ್ಯ ನಿಮಗೆ ಪ್ರಯೋಜನವಾಗಿರುವುದಾದರೆ ನಮಗೆ ತಿಳಿಯಪಡಿಸಿರಿ. ನಾವು ದೇವರನ್ನ ಸ್ತುತಿಸುತ್ತೇವೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್